ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಕಾಂಗ್ರೆಸ್ನ ಹಿರಿಯ ನಾಯಕ ಎಂಎಲ್ಸಿಯು ಆಗಿರುವಂತಹ ಬಿಕೆ ಹರಿಪ್ರಸಾದ್ ಅವರು ಸತತ ಎರಡನೆಯ ಬಾರಿ ಮಹತ್ವದ ಭೇಟಿಯನ್ನು ಮಾಡಿದ್ದಾರೆ, ಮಹತ್ವದ ಸಭೆಯನ್ನು ನಡೆಸಿದ್ದಾರೆ. ವೆರಿ ಇಂಪಾರ್ಟೆಂಟ್ ಸಭೆ ಇದು. ದೆಹಲಿಯಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಬಿಕೆ ಹರಿಪ್ರಸಾದ್ ಅವರ ನಡುವೆ ಮಹತ್ವದ ಸಭೆ ನಡೆದಿದೆ. ಈ ಸಭೆಯಲ್ಲಿ ಕೆಲವೊಂದಿಷ್ಟು ಮಹತ್ವದ ವಿಚಾರಗಳ ಬಗ್ಗೆ ಚರ್ಚೆ ಆಗಿದೆ. 15 ದಿನಗಳ ಅಂತರದಲ್ಲಿ ಬಿಕೆ ಹರಿಪ್ರಸಾದ್ ಮತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ನಡುವೆ ಭೇಟಿಯಾಗಿರುವಂಥದ್ದು, ಮಾತುಕತೆ ನಡೆದಿರುವಂಥದ್ದು. ವೆರಿ ಇಂಪಾರ್ಟೆಂಟ್ ವಿಸಿಟ್. ಅಹಿಂದ ಸಂಬಂಧ ಇಬ್ಬರು ನಾಯಕರು ಕೂಡ ಮಹತ್ವದ ಮಾತುಕತೆಯನ್ನು ನಡೆಸಿದ್ದಾರೆ. ಕಾರಣ ಇಬ್ಬರು ಕೂಡ ಹಿಂದುಳಿದ ವರ್ಗದ ಪ್ರಮುಖ ನಾಯಕರು, ಹಿಂದುಳಿದ ವರ್ಗದವರು. ಮರು ಜಾತಿ ಗಣತಿಗೆ ತೆಗೆದುಕೊಳ್ಳಲಾದಂತಹ ತೀರ್ಮಾನದ ಬಗ್ಗೆಯೂ ಕೂಡ ದೆಹಲಿಯಲ್ಲಿ ನಡೆದಂತಹ ಭೇಟಿಯ ಸಂದರ್ಭದಲ್ಲಿ ಮಾತುಕತೆ ನಡೆದಿದೆ. ಅತಿ ಸಣ್ಣ ಸಮುದಾಯಗಳ ಅಭಿವೃದ್ಧಿ ಬಗ್ಗೆ ಇಬ್ಬರು ಕೂಡ ಸಮಾಲೋಚನೆಯನ್ನು ನಡೆಸಿದ್ದಾರೆ. ಅಹಿಂದ ಸಮುದಾಯವನ್ನ ಇನ್ನಷ್ಟು ಮತ್ತಷ್ಟು ಬಲಪಡಿಸುವಂತಹ ಸಂಬಂಧ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಬಿಕೆ ಹರಿಪ್ರಸಾದ್ ಅವರು ದೆಹಲಿಯಲ್ಲಿ ಮಾತುಕತೆಯನ್ನು ನಡೆಸಿದ್ದಾರೆ. ವೆರಿ ಇಂಪಾರ್ಟೆಂಟ್ ವಿಸಿಟ್. ವಿದಿನ್ 15 ಡೇಸ್, 15 ದಿನಗಳ ಅಂತರದಲ್ಲಿ ನಡೆದಿರುವಂತಹ ಎರಡನೆಯ ಅತ್ಯಂತ ಮಹತ್ವದ ಮಾತುಕತೆ ಇದು, ಮಹತ್ವದ ಭೇಟಿ. ದಕ್ಷಿಣ ಕನ್ನಡದ ಬಂಟ್ವಾಳದಲ್ಲಿ ಅಬ್ದುಲ್ ರಹೀಂ ಹತ್ಯೆಯಾದ ಬಳಿಕ ಸ್ವತಃ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಬಿಕೆ ಹರಿಪ್ರಸಾದ್ ಅವರ ಮನೆಗೆ ಹೋಗಿದ್ರು. ಸ್ವತಃ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಬಿಕೆ ಹರಿಪ್ರಸಾದ್ ಅವರ ಮನೆಗೆ ಹೋಗಿ ಅವರನ್ನು ಭೇಟಿ ಮಾಡಿ ಅವರ ಜೊತೆ ಸುದೀರ್ಘ ಸಮಾಲೋಚನೆಯನ್ನು ನಡೆಸಿದ್ರು, ಏನೆಲ್ಲ ಮಾಡಬೇಕು ಅಂತೇಳಿ ದಕ್ಷಿಣ ಕನ್ನಡಕ್ಕೆ ಸಂಬಂಧಪಟ್ಟ ಹಾಗೆ. ಅದಾದ ಬಳಿಕ ಕೆಲವೊಂದಿಷ್ಟು ಮಹತ್ವದ ತೀರ್ಮಾನಗಳನ್ನು ಕೂಡ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಸರ್ಕಾರ ದಕ್ಷಿಣ ಕನ್ನಡ ಜಿಲ್ಲೆಗೆ ಸಂಬಂಧಪಟ್ಟ ಹಾಗೆ ತೆಗೆದುಕೊಳ್ತು. ಈಗ ದೆಹಲಿ ಪ್ರವಾಸದಲ್ಲಿದ್ದರು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು. ಆ ಸಂದರ್ಭದಲ್ಲಿ ಈ ಭೇಟಿ ನಡೆದಿದೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಎಂಎಲ್ಸಿ ಮತ್ತು ಕಾಂಗ್ರೆಸ್ನ ಹಿರಿಯ ನಾಯಕರಾಗಿರುವಂತಹ ಬಿಕೆ ಹರಿಪ್ರಸಾದ್ ಅವರ ಭೇಟಿಯ ಸಂದರ್ಭದಲ್ಲಿ ಇತರೆ ಕೆಲವು ಅಂಶಗಳ ಬಗ್ಗೆಯೂ ಕೂಡ ಚರ್ಚೆ ನಡೆದಿದೆ. ಮದ್ಯ ಮಾರಾಟದಲ್ಲಿ ಈಡಿಗ ಬಿಲ್ಲವ ಸಮುದಾಯಕ್ಕೆ ಮೀಸಲಾತಿ ಕೊಡಬೇಕು ಎನ್ನುವಂತಹ ಪ್ರಮುಖವಾದಂತಹ ಬೇಡಿಕೆಯನ್ನ ಬಿಕೆ ಹರಿಪ್ರಸಾದ್ ಅವರು ಮುಂದಿಟ್ಟಿದ್ದಾರೆ. ಈಡಿಗ ಬಿಲ್ಲವ ಸಮುದಾಯ ಅದರ ಕುಲ ಕಸುಬಾಗಿತ್ತು. ಸೇಂದಿ ಮತ್ತು ಸಾರಾಯಿ ಮಾರಾಟ ಮತ್ತು ಉತ್ಪಾದನೆ ಎರಡೂ ಕೂಡ ಅವರ ಕುಲ ಕಸುಬಾಗಿತ್ತು. ಈ ಹಿನ್ನೆಲೆಯಲ್ಲಿ ಮದ್ಯ ಮಾರಾಟದಲ್ಲಿ 10% ಮೀಸಲಾತಿಗೆ ಬಿಕೆ ಹರಿಪ್ರಸಾದ್ ಅವರು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಜೊತೆ ಮಾತನಾಡುವಂತಹ ಸಂದರ್ಭದಲ್ಲಿ ಬೇಡಿಕೆಯನ್ನು ಮುಂದಿಟ್ಟಿದ್ದಾರೆ. ಈಡಿಗ ಬಿಲ್ಲವರಿಗೆ ಮದ್ಯ ಮಾರಾಟದಲ್ಲಿ 50% ಶುಲ್ಕ ಇಳಿಕೆಗೂ ಕೂಡ ಬಿಕೆ ಹರಿಪ್ರಸಾದ್ ಅವರು ಮನವಿಯನ್ನ ಮಾಡಿಕೊಂಡಿದ್ದಾರೆ. ಲಾಭಾಂಶದಲ್ಲಿ, ಮದ್ಯ ಮಾರಾಟದ ಲಾಭಾಂಶದಲ್ಲಿ 20% ಲಾಭಾಂಶವನ್ನ ಮದ್ಯ ಮಾರಾಟಗಾರರಿಗೆ ಬಿಡಬೇಕು ಎನ್ನುವಂಥದ್ದು. ಈಗ ಅದನ್ನು 10ಕ್ಕೆ ಇಳಿಸಲಾಗಿದೆ, ಅದನ್ನ 20ಕ್ಕೆ ಮತ್ತೆ ಏರಿಕೆ ಮಾಡಬೇಕು ಎನ್ನುವಂತಹ ಬೇಡಿಕೆಯನ್ನು ಕೂಡ ಬಿಕೆ ಹರಿಪ್ರಸಾದ್ ಅವರು ಮುಖ್ಯಮಂತ್ರಿಗಳ ಮುಂದೆ ಇಟ್ಟಿದ್ದಾರೆ. ಸಿಎಂ ಸಿದ್ದರಾಮಯ್ಯನವರಿಗೆ ಮದ್ಯ ಮಾರಾಟದಲ್ಲಿ ಈಡಿಗ ಬಿಲ್ಲವರಿಗೆ ವ್ಯಾವಹಾರಿಕ ಲಾಭಾಂಶವನ್ನು ಕೊಡಬೇಕು ಎನ್ನುವಂತಹ ಬೇಡಿಕೆಯನ್ನು ಕೂಡ ಬಿಕೆ ಹರಿಪ್ರಸಾದ್ ಅವರು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಸಲ್ಲಿಕೆ ಮಾಡಿದ್ದಾರೆ. ಆಂಧ್ರ ಪ್ರದೇಶ ಮತ್ತು ತೆಲಂಗಾಣದಲ್ಲಿ ಈಡಿಗ ಬಿಲ್ಲವ ಸಮುದಾಯ ಏನು ಅಲ್ಲೂ ಕೂಡ ಇದೆ. ಆ ಸಮುದಾಯಕ್ಕೆ ಅಲ್ಲಿನ ಸರ್ಕಾರ ಕೊಡ್ತಾ ಇರುವಂತಹ ಸವಲತ್ತುಗಳ ಅಧ್ಯಯನ ಮಾಡಿ ಈ ಬೇಡಿಕೆಯನ್ನ ಸಲ್ಲಿಕೆ ಮಾಡಲಾಗಿದೆ. ವೆರಿ ಇಂಪಾರ್ಟೆಂಟ್. ಕಾರಣ ಏನು ಅಂತ ಹೇಳಿದ್ರೆ, ಸೇಂದಿ ಮತ್ತು ಸಾರಾಯಿ ಇದು ಎರಡೂ ಕೂಡ ಈಡಿಗ ಬಿಲ್ಲವ ಸಮುದಾಯದ ಕುಲ ಕಸುಬಾಗಿತ್ತು. ವಿಶೇಷವಾಗಿ ನಿಮಗೆ ದಕ್ಷಿಣ ಕನ್ನಡ, ಉಡುಪಿ, ಉತ್ತರ ಕನ್ನಡ, ಶಿವಮೊಗ್ಗ ಈ ಭಾಗದಲ್ಲಿ ಅತಿ ಹೆಚ್ಚು ಪ್ರಮಾಣದಲ್ಲಿರ್ತಕ್ಕಂತಹ ಸಮುದಾಯ, ಆ ಸಮುದಾಯದ ಕುಲ ಕಸುಬಾಗಿತ್ತದು. ಆ ವ್ಯವಹಾರವನ್ನು ಅವ್ರು ಮಾಡ್ಕೊಂಡು ಬರ್ತಾ ಇದ್ರು. ಆದರೆ ನಮ್ಮಲ್ಲಿ ಸಾರಾಯಿ ನಿಷೇಧ ಆಯಿತು, ಶೇಂದಿ ನಿಷೇಧವನ್ನು ಕೂಡ ಮಾಡಿದ್ವಿ. ನಾವು ಫಾರಿನ್ ಲಿಕ್ಕರನ್ನು ಕುಡಿಯಲಿಕ್ಕೆ ಶುರು ಮಾಡಿದ್ವಿ. ಹೀಗಾಗಿ ಹಲವು ತಲತಲಾಂತರದಿಂದ ಅದೇ ಕಸುಬನ್ನು ಮಾಡ್ಕೊಂಡು ಬರ್ತಾ ಇದ್ದಂತಹ ಸಮುದಾಯಕ್ಕೆ ಅವರ ಕಸುಬು ಕೈತಪ್ಪಿ ಹೋಯಿತು, ಆದಾಯ ಕೈತಪ್ಪಿ ಹೋಯಿತು. ಹೀಗಾಗಿ ಆ ಸಮುದಾಯಕ್ಕೆ ದೊಡ್ಡ ಹೊಡೆತ ಬಿತ್ತು. ಈಗ ಫಾರ್ ಎಕ್ಸಾಂಪಲ್, ಈಗ ಭಾರತದಲ್ಲಿ ಡಿಯಾಗೋ RCBಯ ಪೇರೆಂಟ್ ಕಂಪನಿ ಏನಿದೆ, ಮಾತೃ ಕಂಪನಿ ಏನಿದೆ, ಅದು ಬ್ರಿಟನ್ ಮೂಲದ ಕಂಪನಿ. ಆ ಕಂಪನಿ ಅಲ್ಲಿ ಡಿಸ್ಟಿಲರಿ ಮದ್ಯಗಳನ್ನು ತಯಾರು ಮಾಡಿ ಭಾರತದಲ್ಲಿ ಮಾರಾಟ ಮಾಡುತ್ತೆ. ಲಾಭ ಎಲ್ಲ ಅವರಿಗೆ, ನಮ್ಮವರಿಗೇನು ಲಾಭ ಸಿಗಲ್ಲ. ಲಾಭ ದೊಡ್ಡ ಪ್ರಮಾಣದಲ್ಲಿ ಸಿಗುವಂಥದ್ದು ಬ್ರಿಟನ್ನ ಕಂಪನಿಗೆ. ಸೊ ಹಾಗಾಗಿ ಅವರು RCB
ಟೀಮನ್ನು ಕೂಡ ಕೊಂಡ್ಕೊಂಡ್ರು. ಸೊ ಬಿ ಕೆ ಹರಿಪ್ರಸಾದ್ ಅವರು ಇಟ್ಟಿರುವಂಥ ಪ್ರಮುಖ ಬೇಡಿಕೆ ಏನು ಅಂತ ಹೇಳಿದ್ರೆ, ಕುಲ ಕಸುಬು ಕೈತಪ್ಪಿ ಹೋಗಿದೆ ಆ ಸಮುದಾಯಕ್ಕೆ, ಈಡಿಗ ಬಿಲ್ಲವ ಸಮುದಾಯಕ್ಕೆ ಅವರ ಕುಲ ಕಸುಬು ಏನಿದೆ ಅದು ಕೈತಪ್ಪಿ ಹೋಗಿದೆ. ಹೀಗಾಗಿ ಮದ್ಯ ಮಾರಾಟದಲ್ಲಿ ಮೀಸಲಾತಿಯನ್ನು ಕೊಡಬೇಕು. ಆಂಧ್ರ ಪ್ರದೇಶ ಮತ್ತು ತೆಲಂಗಾಣದಲ್ಲಿ ಕೊಟ್ಟ ರೀತಿಯಲ್ಲೇ ಇಲ್ಲೂ ಕೂಡ ಮೀಸಲಾತಿಯನ್ನು ಕೊಡಬೇಕು. ದೊಡ್ಡ ಸಮುದಾಯ ಈಡಿಗ ಬಿಲ್ಲವ ಸಮುದಾಯ, ಏನು ಸಣ್ಣ ಸಮುದಾಯ ಅಲ್ಲ, ದೊಡ್ಡ ಸಮುದಾಯ ಅದು. ಮತ್ತು ರಾಜಕೀಯ ಪರಿಣಾಮವನ್ನು ಹೊಂದಿರತಕ್ಕಂತಹ ಸಮುದಾಯ. ಕರಾವಳಿ ಮತ್ತು ಮಲೆನಾಡು ಭಾಗದಲ್ಲಿ ರಾಜಕೀಯ ಚಿತ್ರಣವನ್ನು ಬದಲಾಯಿಸಬಹುದಾದಂತಹ ಅತ್ಯಂತ ಶಕ್ತಿಯುತ ಸಮುದಾಯ ಈಡಿಗ ಬಿಲ್ಲವ ಸಮುದಾಯ. ಸೊ ಆ ಸಮುದಾಯದ ಕುಲ ಕಸುಬು ಕೈತಪ್ಪಿ ಹೋಗಿದೆ. ಆಂಧ್ರ ಪ್ರದೇಶ ಮತ್ತು ತೆಲಂಗಾಣದಲ್ಲಿ ಆ ಸಮುದಾಯ ಏನಿತ್ತು, ಶೇಂದಿ ಮತ್ತು ಸಾರಾಯಿ ಮಾರಾಟವನ್ನು, ಅದರ ಉತ್ಪಾದನೆಯನ್ನು ಮಾಡಿಕೊಂಡು ಕುಲಕಸುಬಾಗಿ ಮಾಡ್ಕೊಂಡು ಬರ್ತಾ ಇದ್ದಂತಹ ಸಮುದಾಯ ಏನಿತ್ತು, ಆ ಸಮುದಾಯಕ್ಕೆ ಅಲ್ಲಿನ ಸರ್ಕಾರಗಳು ಮದ್ಯ ಮಾರಾಟದಲ್ಲಿ ಮೀಸಲಾತಿಯನ್ನು ಕೊಟ್ಟಿದ್ದಾರೆ. ಜೊತೆಗೆ ಮದ್ಯದ ಅಂಗಡಿಗಳನ್ನು ಹಾಕುವಂತಹ ಸಂದರ್ಭದಲ್ಲಿ 50% ಶುಲ್ಕ ವಿನಾಯಿತಿಯನ್ನು ಕೊಟ್ಟಿದ್ದಾರೆ. ಜೊತೆಗೆ ಲಾಭಾಂಶದ ಸಂದರ್ಭದಲ್ಲೂ ಕೂಡ ಕುಲಕಸುಬು ಮಾಡ್ತಾ ಇದ್ದಂಥ ಆ ಸಮುದಾಯಗಳಿಗೆ ವ್ಯಾವಹಾರಿಕ ಲಾಭಾಂಶದಲ್ಲೂ ಕೂಡ 10% ಲಾಭಾಂಶವನ್ನು ಕೊಡಲಾಗ್ತಾ ಇದೆ. ಸೊ ಆ ಸವಲತ್ತುಗಳನ್ನು ಕರ್ನಾಟಕದಲ್ಲೂ ಕೂಡ ಜಾರಿಗೆ ತರಬೇಕು ಎನ್ನುವಂತಹ ಪ್ರಮುಖವಾದಂಥ ಬೇಡಿಕೆಯನ್ನು ಈಡಿಗ ಬಿಲ್ಲವ ಸಮುದಾಯಕ್ಕೆ ಸೇರಿದಂತಹ ಪ್ರಮುಖ ನಾಯಕ ಬಿ ಕೆ ಹರಿಪ್ರಸಾದ್ ಅವರು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಮುಂದೆ ಇಟ್ಟಿದ್ದಾರೆ. ವೆರಿ ಇಂಪಾರ್ಟೆಂಟ್ ಬೇಡಿಕೆ. ಈಡಿಗ ಬಿಲ್ಲವ ಸಮುದಾಯದ ಈ ಬೇಡಿಕೆ ಏನಿದೆ ಇದರಲ್ಲಿ ನ್ಯಾಯ ಇದೆ, ಜಸ್ಟಿಸ್ ಇದೆ, ನ್ಯಾಯ ಇದೆ. ಯಾಕಂತ ಹೇಳಿದ್ರೆ ಕುಲ ಕಸುಬು ಅವ್ರದ್ದಾಗಿತ್ತು, ಅವರ ಕುಲ ಕಸುಬಾಗಿತ್ತು. ಗ್ಲೋಬಲೈಜೇಷನ್ನು, ವ್ಯವಹಾರಗಳು, ಶೇಂದಿ ಮಾರಾಟ, ವಿಚಿತ್ರ ಇದು. ಏನು ಅಂತ ಹೇಳಿದ್ರೆ, ಸಾರಾಯಿ ಕುಡಿಯೋದ್ರಿಂದ ಸಂಸಾರ ಹಾಳಾಗುತ್ತೆ ಎನ್ನುವ ಕಾರಣಕ್ಕೋಸ್ಕರ ಸರ್ಕಾರ ಶೇಂದಿ ಮತ್ತು ಸಾರಾಯಿ ನಿಷೇಧ ಮಾಡ್ತು. ಆದರೆ ಅಲ್ಲಿಗೆ ಕುಡಿಯೋದು ನಿಲ್ತಾ ಇಲ್ಲ, ಮದ್ಯದ ಅಂಗಡಿಗಳು ಬಂದವು, MRP ಶಾಪ್ಗಳು ಬಂದವು, ಅಷ್ಟೇ ಶಿಫ್ಟ್ ಆಯ್ತು ಅಷ್ಟೇ. ಪ್ಯಾಕೆಟಲ್ಲಿ ಅಥವಾ ಊರ ಕಡೆ ಬಾಟ್ಲುಗಳಲ್ಲಿ ಮಾರಾಟ ಮಾಡ್ತಾ ಇದ್ದಂಥವರು ದೊಡ್ಡ ದೊಡ್ಡ MRP ಶಾಪ್ಗಳಲ್ಲಿ ಬಂದು ಖರೀದಿ ಮಾಡಿ ಕುಡಿಬೇಕಾಯಿತು. ಇಷ್ಟೇ ಶಿಫ್ಟ್ ಆಗಿದ್ದು, ಬೇರೆ ಇನ್ನೇನಾಗಲಿಲ್ಲ. ಕುಮಾರಸ್ವಾಮಿ ಅವರು ಹೇಳ್ತಾರೆ ಸಾರಾಯಿ ಮಾರಾಟ ಮಾಡಿದ್ದು ದೊಡ್ಡ ಸಾಧನೆ ನಂದು ಅಂಥೇಳಿ. ನಥಿಂಗ್ ಅಚೀವ್ಡ್, ಏನು ದೊಡ್ಡದೇನು ಸಾಧನೆ ಆಗಿಲ್ಲ. ಸೊ ಪ್ರಮುಖವಾದಂಥ ಬೇಡಿಕೆಯನ್ನು ಇಟ್ಟಿದ್ದಾರೆ ಬಿ ಕೆ ಹರಿಪ್ರಸಾದ್ ಅವರು. ಅದರ ಜೊತೆಗೆ ಜಾತಿ ಗಣತಿ ಮರುಗಣತಿಗೆ ಸಂಬಂಧಪಟ್ಟ ಹಾಗೆ ಚರ್ಚೆ ಆಗಿದೆ ದೆಹಲಿಯಲ್ಲಿ. 2023ರಲ್ಲಿ 2 ವರ್ಷಗಳ ಹಿಂದೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದ ಬಳಿಕ ಬಿ ಕೆ ಹರಿಪ್ರಸಾದ್ ಅವರಿಗೆ ಸಚಿವ ಸ್ಥಾನ ಕೈತಪ್ಪಿತು. ಅರ್ಹರಾಗಿದ್ದಂಥವರು ಅಡ್ಮಿನಿಸ್ಟ್ರೇಟಿವ್ ಗ್ರಿಪ್ನೆಸ್ ಇದೆ, ಆ ಕಡಕ್ನೆಸ್ ಇದೆ ಬಿ ಕೆ ಹರಿಪ್ರಸಾದ್ ಅವರಿಗೆ, ಕೈತಪ್ಪಿತು. ಅದಾದ ಬಳಿಕ ಬಿ ಕೆ ಹರಿಪ್ರಸಾದ್ ಅವರು ಅಸಮಾಧಾನಗೊಂಡರು. ಆ ಸಂದರ್ಭದಲ್ಲಿ ಬಿ ಕೆ ಹರಿಪ್ರಸಾದ್ ಅವರು ಸಣ್ಣ ಮತ್ತು ಅತಿ ಸಣ್ಣ ಸಮುದಾಯಗಳು, ಹಿಂದುಳಿದ ವರ್ಗದಲ್ಲೇ ಇರತಕ್ಕಂತಹ ಅತಿ ಸಣ್ಣ ಸಮುದಾಯಗಳು, ಯಾರು ನಂಬರಲ್ಲಿ ಅತಿ ಕಡಿಮೆ ನಂಬರ್ ಹೊಂದಿರುವಂತಹ, ಅವರ ಧ್ವನಿಯನ್ನು ಕೇಳಲಿಕ್ಕೆ ಆಸಕ್ತಿ ಇಲ್ಲದಂತಹ ಆಡಳಿತ ವರ್ಗ ಇರುವಂತಹ ಹೊತ್ತಲ್ಲಿ ಬಿ ಕೆ ಹರಿಪ್ರಸಾದ್ ಅವರು ಆ ಸಣ್ಣ ಮತ್ತು ಅತಿ ಸಣ್ಣ ಸಮುದಾಯಗಳ ಸಮಾವೇಶವನ್ನು ಕೂಡ ಮಾಡಿದ್ರು, ಅದರ ನೇತೃತ್ವವನ್ನು ವಹಿಸುವಂತಹ ಪ್ರಯತ್ನವನ್ನು ಮಾಡಿದ್ರು. ಸೊ ಅದಕ್ಕೆ ಸಂಬಂಧಪಟ್ಟ ಹಾಗೆ ಕೂಡ ಚರ್ಚೆ ನಡೆದಿದೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಜೊತೆಗೆ ಅಹಿಂದವನ್ನು ಮತ್ತಷ್ಟು ಬಲಪಡಿಸಬೇಕು ಎನ್ನುವಂತಹ ಚರ್ಚೆಯನ್ನು ಕೂಡ ಬಿ ಕೆ ಹರಿಪ್ರಸಾದ್ ಅವರು ಮುಖ್ಯಮಂತ್ರಿಗಳ ಜೊತೆಗಿನ ಚರ್ಚೆಯಲ್ಲಿ ಮಾಡಿದ್ದಾರೆ. ಜಾತಿ ಗಣತಿ, ಮರುಜಾತಿ ಗಣತಿಗೆ ಏನು ಸರ್ಕಾರ ಈಗ ತೀರ್ಮಾನವನ್ನು ತೆಗೆದುಕೊಂಡಿದೆ. ಹಳೆಯ ಜಾತಿ ಗಣತಿಯಲ್ಲಿ ಅಹಿಂದ ಸಮುದಾಯದ ಸಂಖ್ಯೆ ಒಕ್ಕಲಿಗ ಮತ್ತು ಲಿಂಗಾಯತ ಸಮುದಾಯಕ್ಕೆ ಹೋಲಿಸಿದರೆ ದೊಡ್ಡ ಪ್ರಮಾಣದಲ್ಲಿದೆ. ಆದರೆ ಈಗ ಹೊಸದಾಗಿ ಒಕ್ಕಲಿಗ ಮತ್ತು ಲಿಂಗಾಯತ ಸಮುದಾಯದ ಒತ್ತಡಕ್ಕೆ ಮಣಿದು ಈಗ ಹೊಸದಾಗಿ ಜಾತಿ ಗಣತಿಗೆ ಕರ್ನಾಟಕದ ಕಾಂಗ್ರೆಸ್ ಸರ್ಕಾರ ತೀರ್ಮಾನವನ್ನು ತೆಗೆದುಕೊಂಡಿರೋದರಿಂದ ಅದರ ಬಗ್ಗೆಯೂ ಕೂಡ ಚರ್ಚೆ ಆಗಿದೆ. ವೆರಿ ಇಂಪಾರ್ಟೆಂಟ್ ವಿಸಿಟ್ ಇದು, ವೆರಿ ಇಂಪಾರ್ಟೆಂಟ್ ಮಾತುಕತೆ ನಡೆದಿರುವಂಥದ್ದು. ಬಿ ಕೆ ಹರಿಪ್ರಸಾದ್ ಅವರು ಇಟ್ಟಿರುವಂತಹ ಬೇಡಿಕೆಗಳೇನಿದೆ ಅದರಲ್ಲಿ ಅರ್ಥ ಇದೆ. ಸರ್ಕಾರ ಅದರ ಬಗ್ಗೆ ಯೋಚನೆ ಮಾಡಿ ಕ್ರಮಗಳನ್ನು ಕೈಗೊಳ್ಬೋದು. ಕ್ರಮಗಳನ್ನು ಕೈಗೊಂಡ್ರೆ ವಿಶೇಷವಾಗಿ ಇನ್ ಕೇಸ್ ಇದೇ ಸರ್ಕಾರ ಏನಾದರೂ, ಸಿದ್ದರಾಮಯ್ಯನವರ ಸರ್ಕಾರ ಏನಾದರೂ ಅದಕ್ಕೆ ಸಂಬಂಧಪಟ್ಟ ಹಾಗೆ ಈಡಿಗ ಬಿಲ್ಲವ ಸಮುದಾಯಕ್ಕೆ ಏನಾದರೂ ಸಂಬಂಧಪಟ್ಟ ಹಾಗೆ ಬಿ ಕೆ ಹರಿಪ್ರಸಾದ್ ಅವರು ಏನು ಬೇಡಿಕೆಯನ್ನು ಇಟ್ಟಿದ್ದಾರೆ ಅದನ್ನು ಇನಿಷಿಯೇಟ್ ಮಾಡಿದ್ರೆ ಒಂದು ವೇಳೆ ಅದರ ರಾಜಕೀಯ ಲಾಭ ಕೂಡ ಕರಾವಳಿ ಮತ್ತು ಮಲೆನಾಡು ಭಾಗದಲ್ಲಿ ಸಿಗಬಹುದು. ಕಾರಣ ಏನು ಅಂತ ಹೇಳಿದ್ರೆ, ಕರಾವಳಿ ಭಾಗದಲ್ಲಿ BJPಯ ಅತಿ ದೊಡ್ಡ ಪೊಲಿಟಿಕಲ್ ಬ್ಯಾಕ್ಬೋನ್ ಇರುವಂಥದ್ದೇ ಈಡಿಗ ಬಿಲ್ಲವ ಸಮುದಾಯದವರು. ಅವರ ಬ್ಯಾಕ್ಬೋನ್ ಇಲ್ಲದೆ BJP ಆ ಭಾಗದಲ್ಲಿ ಗೆಲ್ಲಕ್ಕೆ ಆಗಲ್ಲ. ಹಿಂದುತ್ವದ ಅಡಿಯಲ್ಲಿ ಆ ಸಮುದಾಯವನ್ನು
ತಮ್ಮ ತೆಕ್ಕೆಗೆ ತೆಗೆದುಕೊಂಡಿದ್ದಾರೆ ಹಲವಾರು ವರ್ಷಗಳಿಂದ. ಸೊ ಕಾಂಗ್ರೆಸ್ ಮತ್ತೆ ಇನ್ ಕೇಸ್ ಆ ಸಮುದಾಯವನ್ನು ಮತ್ತೆ ತಮ್ಮ ಫೋಲ್ಡ್ನ ಒಳಗಡೆ, ತಮ್ಮ ಬತ್ತಳಿಕೆಯ ಒಳಗಡೆ ತರಬೇಕು ಅನ್ನೋದಾದರೆ ಇಂತಹ ಇನಿಷಿಯೇಟಿವ್ಗಳು ಬೇಕಾಗತ್ತೆ. ಇಂತಹ ಕಾರ್ಯಕ್ರಮಗಳನ್ನು, ಇಂತಹ ಯೋಜನೆಗಳನ್ನು ಜಾರಿಗೆ ತರಬೇಕಾಗತ್ತೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.